ಬಳ್ಳಾರಿ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರುವುದಾಗಿ ಶ್ರೀರಾಮುಲು ಅಧಿಕೃತವಾಗಿ ಘೋಷಿಸಿದ್ದಾರೆ. ಬಳ್ಳಾರಿಯಲ್ಲಿನ ಜನಾರ್ದನ ರೆಡ್ಡಿ ನಿವಾಸದ ಕುಟೀರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿದ ರಾಮುಲು ಪಕ್ಷೇತರನಾಗಿ ಪ್ರಚಂಡ ಬಹುಮತದಿಂದ ಗೆದ್ದು ಬರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಸೋಮಶೇಖರ್ ರೆಡ್ಡಿ, ಸಂಸದೆ ಶಾಂತಾ ಸೇರಿದಂತೆ ಜಿಲ್ಲೆಯ ಅನೇಕ ಹಿರಿಯ ಮುಖಂಡರು ಶ್ರೀರಾಮುಲುಗೆ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಸೋಮಶೇಖರ್ ರೆಡ್ಡಿ, ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಂತೆ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿರುವುದಾಗಿ ಹೇಳಿದರು. ಇನ್ನು ಬಿಜೆಪಿಗೆ ದ್ರೋಹ ಬಗೆಯುವ ನಿಟ್ಟಿನಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ. ನನ್ನ ಸ್ವಾಭಿಮಾನ ಉಳಿಸಿಕೊಳ್ಳೋದಕ್ಕೆ ಪಕ್ಷದಿಂದ ಹೊರಬಂದಿರುವೆ. ಸರ್ಕಾರ ಉರುಳಿಸುವ ಯತ್ನ ಮಾಡೋದಿಲ್ಲ. ಬಿಜೆಪಿ 5 ವರ್ಷ ಪೂರೈಸಲು ಸಹಕಾರ ನೀಡುವಂತೆ ಬೆಂಬಲಿಗ ಶಾಸಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಇಲ್ಲದೆ ಚುನಾವಣೆ ಎದುರಿಸ್ತಾ ಇರೋದು ಬೇಸರದ ಸಂಗತಿ. ಜನ ನನ್ನನ್ನು ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆ ಇದೆ. ನಾನು ಜನತೆಗಾಗಿ ಮಾಡಿರುವ ಕಾರ್ಯಗಳು ನನ್ನ ಜೊತೆಗಿವೆ ಅಂತ ರಾಮುಲು ತಿಳಿಸಿದರು. ಸರ್ಕಾರವನ್ನು ಕೆಡುವಂತ ಉದ್ದೇಶದಿಂದ ನಾನು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಸರ್ಕಾರ ಇವತ್ತು 5 ವರ್ಷ ನಡೀಲೇಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಯಾರಂದ್ರಿಗಿನ ಅವರು ಜನರು ಕೊಟ್ಟಂತ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ. ನಮ್ಮೆಲ್ಲ ಶಾಸಕರು ಎಲ್ಲರೂ ಕೂಡ ಅವರು ಪಕ್ಷದಲ್ಲಿ ಇದ್ದು ಸರ್ಕಾರವನ್ನು 5 ವರ್ಷ ಪೂರ್ಣ ಮಾಡಲಿ ಅಂತೇಳಿ ನನ್ನೆಲ್ಲ ಶಾಸಕರಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ಕೊತಿದ್ದೀನಿ. ನಾನು ಎಂದಿಗೂ ಪಕ್ಷಕ್ಕೂ ವಿರೋಧವಾಗಲಿಲ್ಲ, ವಿರೋಧವಾಗಿ ಮಾತಾಡಲ್ಲ. ನಾನು ನಾಯಕರು ಕೂಡ ವಿರೋಧವಾಗಿ ನಾನು ಮಾತಾಡಲ್ಲ. ಅವರು ಇಟ್ಟಂಥ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ದ್ರೋಹ ಬಗೆಯಲ್ಲ ಅನ್ನೋಂಥ ಮಾತು ನಾನು ಹೇಳ್ಬೇಕಾಗುತ್ತೆ. ಸ್ವಾಭಿಮಾನಕ್ಕೆ ಏನು ನನಗೆ ಧಕ್ಕೆ ಆಗಿದೆಯೋ ಅದರ ಸ್ವಾಭಿತನ್ನು ಪಡಿಸಬೇಕು. ಈ ಚುನಾವಣೆ ನನಗೊಂದು ಸ್ವಾಭಿಮಾನದ ಸಮರ. ಈ ಚುನಾವಣೆಯಲ್ಲಿ ನನಗೆ ಸ್ವಾಭಿಮಾನ ಮತ್ತು ಪ್ರಾಮಾಣಿಕತೆಯನ್ನು, ನೈತಿಕತೆಯನ್ನು ತಾನು ಹೆಚ್ಚು ಚುನಾವಣೆಯಲ್ಲಿ ನಾನು ಎದುರಿಸಬೇಕು, ಸ್ಪರ್ಧಿಸಬೇಕೆಂದೇಳಿ ಒಂದು ತೀರ್ಮಾನವನ್ನು ನಾನು ತಗೊಂಡಿದ್ದೇನೆ. ನಾನು ಇವತ್ತು ಕೂಡ